ನಮ್ಮ ಪ್ರೀತಿಯ NMMS ಪರೀಕ್ಷಾರ್ಥಿಗಳಿಗೆ ಗಣಿತ ಕಲಿಕಾ ಅಧ್ಯಯನಕ್ಕೆ ಸ್ವಾಗತ. ಈ ಅವಧಿಯಲ್ಲಿ ಘಾತಾಂಕಗಳು ಮತ್ತು ಕರಣಿಗಳು ಅಧ್ಯಾಯದ ಕೆಲವೊಂದು ನಿಯಮಗಳು ಹಾಗೂ ಅವುಗಳ ಮೇಲಿನ ಕೆಲವೊಂದು ಸಮಸ್ಯೆಗಳನ್ನು ಸರಳವಾಗಿ ಬಿಡಿಸುವುದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ. ನೀವು ನಿಮ್ಮ ನೋಟ್ಬುಕ್ ಮತ್ತು ಪೆನ್ನಿನೊಂದಿಗೆ ಸಿದ್ಧರಾಗಿ ನಾನು ಯಾವ ರೀತಿ ಲೆಕ್ಕವನ್ನು ಬಿಡಿಸ್ತೇನೆ ಅದನ್ನು ನೀವು ನಿಮ್ಮ ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಘಾತಾಂಕಗಳ ಈ ನಿಯಮಗಳು ನಿಮಗೆ ತುಂಬ ಪ್ರಯೋಜನಕ್ಕೆ ಬರ್ತವೆ. ಅವುಗಳನ್ನು ಒಂದೊಂದಾಗಿ ಬರ್ಕೊಳ್ತಾ ಹೋಗಿ. ಒಂದನೇ ನಿಯಮ, ಎ ಘಾತ ಎಂ ಇಂಟು ಎ ಘಾತ ಎನ್ ಸಮ ಎ ಘಾತ ಎಂ ಪ್ಲಸ್ ಎನ್. ಇಲ್ಲಿ ನಾವು ಎಯನ್ನು ಆಧಾರ ಸಂಖ್ಯೆ ಅಂತ ಕರಿತೇವೆ, ಎಮ್ ಅನ್ನು ಘಾತ ಸೂಚಿ ಅಂತ ಕರಿತೇವೆ. ಎ ಆಧಾರ ಸಂಖ್ಯೆ, ಎನ್ ಘಾತ ಸೂಚಿ. ಆಧಾರ ಸಂಖ್ಯೆಗಳು ಒಂದೇ ಇದ್ದಾಗ ಅವುಗಳ ಘಾತ ಸೂಚಿಗಳನ್ನು ಕೂಡಿಸುವುದು, ಇದು ಮೊದಲ ನಿಯಮ. ಎ ಘಾತ ಎಮ್ ಇಂಟು ಎ ಘಾತ ಎನ್ ಸಮ ಎ ಘಾತ ಎಮ್ ಪ್ಲಸ್ ಎನ್. ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಇಸ್ ಈಕ್ವಲ್ ಟು ಎ ಪವರ್ ಎಮ್ ಪ್ಲಸ್ ಎನ್. ಈ ನಿಯಮ ನಮಗೆ ಎಲ್ಲಿ ಪ್ರಯೋಜನಕ್ಕೆ ಬರ್ತದೆ ಅಂತ ಹೇಳಿದರೆ, ಇಲ್ಲಿ ನೋಡಿ, 2ರ ಘಾತ 2 ಟು ದ ಪವರ್ 3 ಇಂಟು 2 ಟು ದ ಪವರ್ 4, 2ರ ಘಾತ 3 ಗುಣಿಸು 2ರ ಘಾತ 4. ಇದನ್ನು ನಮಗೆ ಸಂಕ್ಷೇಪಿಸಬೇಕಾದಾಗ ನಾವು ಏನು ಮಾಡ್ತೇವೆ ಹೇಳಿದರೆ, ಅದೇ ಆಧಾರ ಸಂಖ್ಯೆ 2 ಬರಿಬೇಕು, ಇನ್ನು ಘಾತ ಸೂಚಿಗಳನ್ನು ಕೂಡಿಸಬೇಕು. 3 ಪ್ಲಸ್ 4 ಎಷ್ಟಾಯಿತು? 2ರ ಘಾತ 7. ಸರಿಯಾ? ಎಸ್. ಇನ್ನು ಮುಂದಕ್ಕೆ ಹೋಗೋಣ. ಎರಡನೇ ನಿಯಮ, ಎ ಪವರ್ ಎಮ್ ಭಾಗಿಸು ಎ ಪವರ್ ಎನ್. ಹೀಗಿದ್ದಾಗ ಏನು ಮಾಡ್ತೇವೆ? ಇಲ್ಲಿ ನಮ್ಗೆ ಗೊತ್ತಿದೆ, ಗುಣಾಕಾರದ ವಿಲೋಮ ಕ್ರಿಯೆ ಯಾವುದು? ಭಾಗಾಕಾರ. ಹಾಗಾಗಿ ಈ ನಿಯಮದಲ್ಲಿ ಪ್ಲಸ್ಸಿಗೆ ವಿಲೋಮ ಯಾವುದು? ಮೈನಸ್. ಸರಿಯಾ? ಹಾಗಾದ್ರೆ ನೀವು ಹೇಳ್ಬೋದಾ ನಿಯಮ ಏನಾಗ್ತದೆ? ಎಸ್, ಎ ಪವರ್ ಎಮ್ ಮೈನಸ್ ಎನ್. ಸರಿಯಾ? ಈ ನಿಯಮ ನಮಗೆ ಎಲ್ಲಿ ಪ್ರಯೋಜನಕ್ಕೆ ಬರ್ತದೆ ಹೇಳಿದರೆ, ಒಂದು ಸಣ್ಣ ಉದಾಹರಣೆ ಕೊಡುವ. 3 ಸ್ಕ್ವೇರ್ ಭಾಗಿಸು 3ರ ಘಾತ 5 ಹೀಗಿದೆ. ಆಗ ಸಂಕ್ಷೇಪಿಸುವುದು ಹೇಗೆ? 3ರ ಘಾತ 2 ಮೈನಸ್ 5 ಸಮ ಎಷ್ಟಾಗ್ತದೆ? 3ರ ಘಾತ ಕಳಿರಿ 2 ಮೈನಸ್ 5, 2ರಿಂದ 5 ಕಳಿಲಿಕ್ಕಾಗ್ತದಾ? ಇಲ್ಲ, ಮೈನಸ್ ಹಾಕಿ. ಈಗ ರಿವರ್ಸ್ ಕಳಿರಿ, 5ರಿಂದ 2 ಕಳೆದ್ರೆ ಎಷ್ಟು? 3. ಸೊ ಆನ್ಸರ್ ಎಷ್ಟು? 3ರ ಘಾತ ಮೈನಸ್ 3, 3 ಟು ದ ಪವರ್ ಮೈನಸ್ 3. ಹೀಗೆ ನೀವು ಬೇಕಾದರೆ ಈ ರೀತಿಯೂ ತೆಗೆದುಕೊಳ್ಬೋದು. 3ರ ಘಾತ 5 ಭಾಗಿಸು, ನಾನು ಹೀಗೆ ಬರಿಬೋದು, 3 ಸ್ಕ್ವೇರ್ ಸಮ 3ರ ಘಾತ 5 ಮೈನಸ್ 2. ಇದು ಬೇರೆ ಉದಾಹರಣೆ. ಎಷ್ಟಾಯಿತು? 3ರ ಘಾತ 5ರಿಂದ 2 ಕಳಿರಿ. ಎಸ್, 5ರಿಂದ 2 ಕಳೆದ್ರೆ 3, ಅದರಿಂದ 3ರ ಘಾತ 3. ಇನ್ನು ಬೇಕಾದರೆ ನಾವು ಇದನ್ನು ಸಂಕ್ಷೇಪಿಸಿ ಬರಿಬೋದು, 3 ಕ್ಯೂಬ್. ಇದರ ವಿಸ್ತೃತ ರೂಪ ಏನು? 3 ಇಂಟು 3 ಇಂಟು 3. ಅಂದರೆ ಆಧಾರ ಸಂಖ್ಯೆ 3ನ್ನು ಘಾತ ಸೂಚಿಯಲ್ಲಿ ಏನು ಬರೆದಿದ್ದೇವೆಯೋ ಅಷ್ಟು ಬಾರಿ ಗುಣಿಸಬೇಕು ಅಂತ ಅರ್ಥ. ಅಂದರೆ 3ನ್ನು ಎಷ್ಟು ಬಾರಿ ಗುಣಿಸಬೇಕು? 3 ಬಾರಿ. 3 ಇಂಟು 3 ಇಂಟು 3. ಇನ್ನು ಸಂಕ್ಷೇಪಿಸಿ ಉತ್ತರವನ್ನು ಬರೆಯುವುದಾದರೆ ಏನಾಗ್ತದೆ ಆನ್ಸರ್? 3 ಇಂಟು 3 ಇಂಟು 3, 3 9, 9 27. ಸರಿಯಾ? ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಮೂರನೇ ನಿಯಮ, ಎ ಪವರ್ ಎಮ್ ಹೋಲ್ ಪವರ್ ಎನ್. ಎ ಘಾತ ಎಮ್ ಪೂರ್ಣ ಘಾತ ಎನ್ ಸಮ ಎ ಪವರ್ ಎಮ್ ಇಂಟು ಎನ್. ಎಮ್ ಎನ್ ಬರಿಬೋದು ಅಥವಾ ಎ ಪವರ್ ಎಮ್ ಇಂಟು ಎನ್ ಹೀಗೆ ಬರಿತೇವೆ. ಇದು ಎಲ್ಲಿ ನಮಗೆ ಪ್ರಯೋಜನಕ್ಕೆ ಬರ್ತದೆ ಹೇಳಿದರೆ, ಸಣ್ಣ ಉದಾಹರಣೆ ತಗೊಳ್ಳುವ. 3 ಸ್ಕ್ವೇರ್ ಹೋಲ್ ಪವರ್ 3 ಈಸ್ ಈಕ್ವಲ್ ಟು, ಸಂಕ್ಷೇಪಿಸಿ ಇದನ್ನು, 3ರ ಘಾತ 2 ಇಂಟು ನಿಯಮದ ಪ್ರಕಾರ 2 ಗುಣಿಸು 3 ಆಯಿತು.
ಅಂದರೆ 3ರ ಘಾತ ಸಂಕ್ಷೇಪಿಸಿ 2 3 6. ಇದನ್ನು ನೀವು ಸಂಕ್ಷೇಪಿಸುವುದಾದರೆ ಆನ್ಸರ್ ಏನು ಬರ್ತದೆ ಹೇಳಿ? 3ರ ಘಾತ 6 ಅಂತ ಹೇಳಿದ್ರೆ ಅರ್ಥ ಎಸ್ 3 ಇಂಟು 3 ಇಂಟು 3 ಇಂಟು 3 ಇಂಟು 3 ಇಂಟು 3 ಅಲ್ವಾ? 6 ಬಾರಿ 3ಅನ್ನು ಗುಣಿಸಬೇಕು ಅಂತ ಅರ್ಥ. ನೆಕ್ಸ್ಟ್ ಮುಂದಿನ ನಿಯಮ, ಎ ಇಂಟು ಬಿ ಹೋಲ್ ಪವರ್ ಎಮ್ ಇಸ್ ಈಕ್ವಲ್ ಟು ಎ ಪವರ್, ನೋಡಿ ಹೀಗಿದ್ದರೆ ಎ ಪವರ್ ಎಮ್ ಇಂಟು ಬಿ ಪವರ್ ಎಮ್ ಅಂತ ಆಗ್ತದೆ. ಅಂದರೆ ನಾನೊಂದು ಉದಾಹರಣೆಯನ್ನು ಕೊಡ್ತೇನೆ ಇಲ್ಲಿ ನಿಮಗೆ. 2 ಗುಣಿಸು 3 ಹೋಲ್ ಪವರ್ 4 ಅಂತ ಇದೆ, ಪೂರ್ಣಘಾತ 4. ಈಗ ಇದನ್ನು ಸಂಕ್ಷೇಪಿಸುವುದಾದರೆ ಏನಾಗ್ತದೆ? 2ರ ಘಾತ 4 ಇಂಟು 3ರ ಘಾತ 4 ಅಂತ ಆಗ್ತದೆ. ಇನ್ನು ಬೇಕಾದರೆ ಸಂಕ್ಷೇಪಿಸ್ಬೋದು. 2ರ ಘಾತ 4 ಅಂದರೆ 2 ಇಂಟು 2 ಇಂಟು 2 ಇಂಟು 2. 3ರ ಘಾತ 4 ಅಂದರೆ ವಾಪಸ್ 3 ಗುಣಿಸು 3 ಗುಣಿಸು 3 ಗುಣಿಸು 3. ಒಟ್ಟು ಗುಣಿಸಿ ಗುಣಲಬ್ಧವನ್ನು ಬೇಕಾದರೆ ಸಂಕ್ಷೇಪಿಸ್ಬೋದು. ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ನಿಮಗೆ ಒಟ್ಟಿನಲ್ಲಿ ನಿಯಮಗಳು ಗೊತ್ತಬೇಕು ಮತ್ತು ಅದನ್ನು ಹೇಗೆ ನಾವು ಸಮಸ್ಯೆ ಬಿಡಿಸುವಲ್ಲಿ ಬಳಸುವುದು ಅನ್ನೋದು ತುಂಬ ಅಗತ್ಯ ಆಗ್ತದೆ. ಈಗ ಮುಂದಿನ ನಿಯಮಕ್ಕೆ ಹೋಗುವ. ನೆಕ್ಸ್ಟ್ ನಿಯಮ ಎಲ್ಲವನ್ನು ಬರ್ಕೊಳ್ತಾ ಹೋಗಿ ಮಕ್ಕಳೇ. ಮುಂದಿನ ನಿಯಮ 5ನೇದ್ದು, ಎ ಭಾಗಿಸು ಬಿ ಹೋಲ್ ಪವರ್ ಎಮ್. ಪ್ರಯತ್ನಿಸ್ಬೋದಾ? ಸಮಯ ಏನಾಗ್ತದೆ? ಎಸ್ ಕರೆಕ್ಟ್. ಎ ಘಾತ ಎಮ್ ಭಾಗಿಸು ಬಿ ಘಾತ ಎಮ್. ಪೂರ್ಣ ವರ್ಗನ ಅಂತ ಇದ್ದರೆ ಅಥವಾ ಪವರ್ ಎಮ್ ಅಂತ ಇದ್ದರೆ, ಘಾತ ಎಮ್ ಅಂತ ಇದ್ದರೆ ಅದು ಬಿಡಿ ಬಿಡಿಯಾಗಿ ಅಂಶಕ್ಕೂ ಘಾತ ಸೂಚಿ ಅದುವೇ, ಛೇದಕ್ಕೂ ಘಾತ ಸೂಚಿ ಅದುವೇ ಆಗ್ತದೆ. ಅದರಿಂದ ಎ ಪವರ್ ಎಮ್ ಭಾಗಿಸು ಬಿ ಪವರ್ ಎಮ್. ಸರಿಯಾ? ಇದನ್ನು ನಾವು ಎಲ್ಲಿ ಬಳಸ್ತೇವೆ ಅನ್ನೋದನ್ನು ನೋಡೋಣ. ಒಂದು ಸಣ್ಣ ಉದಾಹರಣೆ. 2ರ ಘಾತ 2 ಭಾಗಿಸು 5ರ ಘಾತ 3 ಅಂತ ಇದೆ. ಹೇಗೆ ಸಂಕ್ಷೇಪಿಸ್ತೀರಾ? ಕರೆಕ್ಟ್, ಗೊತ್ತಾಯ್ತು ನಿಮಗೆ. 2ರ ಘಾತ 3 ಭಾಗಿಸು 5ರ ಘಾತ 3. ಇನ್ನೂ ಬೇಕಾದರೂ ಸಂಕ್ಷೇಪಿಸ್ಬೋದು ಇದನ್ನು. 2 ಇಂಟು 2 ಇಂಟು 2 ಆಯಿತು, 2 ಕ್ಯೂಬ್ ಅಂದರೆ. ಭಾಗಿಸು 5 ಕ್ಯೂಬ್ ಅಂದರೆ 5 ಇಂಟು 5 ಇಂಟು 5. ರೈಟ್? ನೆಕ್ಸ್ಟ್ ಮುಂದಕ್ಕೆ ಹೋಗುವ. ಮುಂದಿನ ನಿಯಮ 6ನೇ ನಿಯಮ. ಇಲ್ಲಿ ನೋಡಿ, ಎ ಘಾತ ಮೈನಸ್ ಎಮ್ ಅಂತ ಇದೆ. ಎ ಪವರ್ ಮೈನಸ್ ಎಮ್. ಇದನ್ನು ಹೇಗೆ ಬರ್ಕೊಳ್ಬೋದು ಅಂತ ಹೇಳಿದರೆ, ಇಲ್ಲಿ ನಮಗೆ ಇಲ್ಲಿ ಪವರ್ ಇದೆಯಲ್ಲ, ಇದು ಏನಾಗಿದೆ? ಋಣಾತ್ಮಕ ಆಗಿದೆ, ನೆಗೆಟಿವ್ ಸೈನ್ ಇದೆ. ಆವಾಗ ನಾವು ಇದನ್ನು ಧನಾತ್ಮಕವಾಗಿ ಬರೀಲಿಕ್ಕೆ ಸಾಧ್ಯ ಇದೆ. ಆದರೆ ಹೇಗೆ ಬರಿತೇವೆ ಹೇಳಿದರೆ, ಇದು ಇವಾಗ ನ್ಯೂಮರೇಟರಲ್ಲಿರುವುದು ಅಂಶದಲ್ಲಿ ಇದೆ. ಇದನ್ನು ಡಿನಾಮಿನೇಟರಿಗೆ ತಗೊಂಡೋದ್ರೆ ಅಥವಾ ಛೇದಕ್ಕೆ ತಗೊಂಡೋದ್ರೆ ಅದು ಪ್ಲಸ್ ಆಗ್ತದೆ. ಅಂದರೆ ನಾನು ಹೀಗೆ ಬರಿಬೇಕಾಗ್ತದೆ. ಅಂಶದಲ್ಲಿ ಬರೆಯೋದಿಲ್ಲ, ಛೇದದಲ್ಲಿ ಬರೀತೇನೆ. ಆಗ ಇದೇನಾಯಿತು? ಎ ಪವರ್ ಪ್ಲಸ್ ಎಮ್ ಆಯಿತು. ಪ್ಲಸ್ ಬರೀಬೇಕು ಅಂತಿಲ್ಲ, ಪ್ಲಸ್ ಎಮ್. ಹಾಗಾಗಿ ಅಂಶದಲ್ಲಿ ಏನೂ ಇಲ್ಲ ಅಂತೇಳಿ ಅರ್ಥ ಅಲ್ಲ, ಅಲ್ಲಿ 1 ಇದೆ. 1 ಭಾಗಿಸು ಎ ಪವರ್ ಎಮ್. ಅರ್ಥ ಆಯ್ತು ಇದು? ನೆಕ್ಸ್ಟ್ ಇದನ್ನು ನಾವು ಎಲ್ಲಿ ಬಳಸ್ತೇವೆ? 4ರ ಘಾತ ಮೈನಸ್ 3 ಅಂತ ಇದ್ದರೆ ನಾವು ಹೇಗೆ ಬರ್ಕೊಳ್ಬೋದು? ಸಮಸ್ಯೆಯನ್ನು ಸಂಕ್ಷೇಪಿಸುವಾಗ 1 ಭಾಗಿಸು 4 ಕ್ಯೂಬ್ ಅಂಥೇಳಿ ಬರ್ಕೊಳ್ಬೋದು. ಅರ್ಥ ಆಯ್ತು ಇದು? ನೆಕ್ಸ್ಟ್ 7ನೇ ನಿಯಮ, ಇನ್ನೊಂದು ತುಂಬ ಇಂಪಾರ್ಟೆಂಟ್. ಇದು ಸಂಕ್ಷಿಪ್ತ ರೂಪಕ್ಕೆ ತರಬೇಕಾದ್ರೆ ಒಂದು ಲೆಕ್ಕವನ್ನು ಇದು ತುಂಬ ಪ್ರಯೋಜನಕ್ಕೆ ಬೀಳ್ತದೆ. ಎ ಭಾಗಿಸು ಬಿ ಹೋಲ್ ಪವರ್ ಮೈನಸ್ ಎಮ್ ಅಂತಿದ್ದರೆ ಇದನ್ನು ನಾವು ಹೇಗೆ ಬರ್ಕೊಳ್ಬೋದು ಹೇಳಿದರೆ, ನಾನು ನೇರವಾಗಿ ಹೇಳ್ತೇನೆ. ಈಗ ಇದು ಋಣಾತ್ಮಕವಾಗಿರುವುದರಿಂದ ನಾನು ಈಗಲೇ ತಿಳಿಸಿದೆ ನಿಮಗೆ. 6ನೇ ನಿಯಮದಲ್ಲಿ ಹೇಳಿದೆ, ಇಲ್ಲಿ ನೆಗೆಟಿವ್ ಇದ್ದರೆ, ಮೈನಸ್ ಇದ್ದರೆ ಅದನ್ನು ಛೇದಕ್ಕೆ ತಗೊಂಡು ಹೋದಾಗ ಅದು ಪ್ಲಸ್ ಆಗ್ತದೆ ಅಂತೇಳಿ. ಹಾಗಾದರೆ ಇಲ್ಲಿ ಅಂಶದಲ್ಲಿ ಏನಿದೆ? ಎ ಪವರ್ ಮೈನಸ್ ಎಮ್ ಇದೆ, ಸರಿಯಾ? ಹಾಗಾದರೆ ಇದು ಛೇದಕ್ಕೆ ಬಂದಾಗ ಏನಾಗ್ತದೆ? ಎ ಪವರ್ ಪ್ಲಸ್ ಎಮ್ ಆಯಿತು, ಸರಿಯಲ್ಲ? ಹಾಗೆಯೇ ಛೇದದಲ್ಲಿ ಬಿ ಪವರ್ ಇದು ಅದಕ್ಕೆ ಸೇರ್ತದೆ ಅಲ್ವಾ? ಈ ಪವರ್ ಇದೆಯಲ್ಲ, ಘಾತ ಸೂಚಿ ಬಿ ಪವರ್ ಮೈನಸ್ ಎಮ್ ಇದಕ್ಕೂ ಅನ್ವಯ ಆಗ್ತದೆ, ಛೇದದಲ್ಲಿರುವ ಬಿಗೂ ಅನ್ವಯ ಆಗ್ತದೆ. ಹಾಗಾಗಿ ನನಗೆ ಮೈನಸ್ ಬೇಡ ಅಂದರೆ ಏನು ಮಾಡಬೇಕು? ನಾನು ಅದನ್ನು ಅಂಶಕ್ಕೆ ಕೊಂಡೋಗ್ಬೇಕು, ಆಗ ಅದು ಪ್ಲಸ್ ಆಯಿತು ಅಂತ ಹೇಳಿದರೆ ಹೀಗೆ ಬರಿಬೋದು. ಬಿ ಪವರ್ ನೋಡಿ ಮೈನಸ್ ಎಮ್ ಇತ್ತಾ, ಅಂಶಕ್ಕೆ ಬರುವಾಗ ಬಿ ಪವರ್ ಪ್ಲಸ್ ಎಮ್ ಆಯಿತು. ಹಾಗೆಯೇ ನ್ಯೂಮರೇಟರಲ್ಲಿ
ಇರುವ ಎ ಪವರ್ ಮೈನಸ್ ಎಮ್ ಡಿನಾಮಿನೇಟರಿಗೆ ಹೋಯಿತು, ಛೇದಕ್ಕೆ ಹೋಯಿತು, ಆಗ ಎ ಪವರ್ ಪ್ಲಸ್ ಎಮ್ ಆಯಿತು. ಕ್ಲಿಯರ್ ಆಯ್ತಾ ಇದು? ಅಂದರೆ ಇನ್ನೂ ಸಂಕ್ಷೇಪಿಸಿ ಬರೆಯುವುದಾದರೆ ಬಿ ಬೈ ಎ, ಬಿ ಭಾಗಿಸು ಎ ಹೋಲ್ ಪವರ್ ಎಮ್ ಆಯಿತು, ಪೂರ್ಣ ಘಾತ ಎಮ್. ಅರ್ಥ ಆಯ್ತಾ ಇದು? ಇದು ಎಲ್ಲಿ ಪ್ರಯೋಜನಕ್ಕೆ ಬರ್ತದೆ? ಒಂದು ಉದಾಹರಣೆ, 2/3 ಹೋಲ್ ಪವರ್ 4 ಇರಲಿ, -4. ಈಗೇನಾಗಬೇಕು? ಎಸ್ ಕರೆಕ್ಟ್. ಇದೇನಾಗ್ತದೆ? ಛೇದಕ್ಕೆ ಬಂತು, ಆಗ 2ರ ಘಾತ +4 ಆಯಿತು. 3ರ ಘಾತ -4 ಅಂಶಕ್ಕೆ ಹೋಗಲಿ, ಆಗೇನಾಯಿತು? 3ರ ಘಾತ +4. ಕ್ಲಿಯರ್ ಆಯಿತಾ? ಇಸ್ ಈಕ್ವಲ್ ಟು ಸಮ 3/2 ಹೋಲ್ ಪವರ್ 4 ಅಂತ ಸಂಕ್ಷೇಪಿಸಿ ಬರೀಬೋದು. ಇದು ಬಹಳ ಇಂಪಾರ್ಟೆಂಟ್, ತುಂಬ ಪ್ರಯೋಜನಕ್ಕೆ ಬರ್ತದೆ ಈ ನಿಯಮ. ರೈಟ್, ನೆಕ್ಸ್ಟ್ ಮುಂದಕ್ಕೆ ಹೋಗುವ. ಮುಂದಿನ ನಿಯಮ, ಇದನ್ನು ನಾವು ಉಪನಿಯಮ ಅಂತ ಹೇಳ್ಬೋದು. ಬರ್ಕೊಳ್ಳಿ ಮಕ್ಕಳೇ. ಎ ಪವರ್ 0, ಎ ಘಾತ 0 ಆದಾಗ ಇದು ಯಾವಾಗಲೂ 1ಕ್ಕೆ ಸಮ, ಇಸ್ ಈಕ್ವಲ್ ಟು 1. ವೆರಿ ಇಂಪಾರ್ಟೆಂಟ್. ಅಂದರೆ ಎಷ್ಟು ದೊಡ್ಡ ನಂಬರ್ ಬರೀರಿ ನೀವು, ಅದಕ್ಕೆ ಪವರ್ 0 ಇದ್ದರೆ ಅದು 1ಕ್ಕೆ ಸಮ, ಸರಿಯಲ್ಲ? ಹಾಗೆಯೇ 250ರ ಘಾತ 0 ಅಂತ ಇದೆ, ಆಗ ಅದೆಷ್ಟಕ್ಕೆ ಸಮ? 1ಕ್ಕೆ ಸಮ. ತುಂಬ ಇಂಪಾರ್ಟೆಂಟ್ ಇದು. ಪವರ್ 0 ಆದಾಗ ಅದರ ಬೆಲೆ 1. ರೈಟ್, ಇವಿಷ್ಟು ನಿಯಮಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡ್ರೆ ಕೇಳಿದ ತಕ್ಷಣ ಇದು ಹೇಳಲಿಕ್ಕೆ ಬರಬೇಕು ನಿಮಗೆ. ಆವಾಗ ನಾವು ಈ ಲೆಕ್ಕಗಳನ್ನು, ಮುಂದಿನ ಲೆಕ್ಕಗಳನ್ನು ಬಿಡಿಸಲಿಕ್ಕೆ ಪ್ರಯೋಜನ ಆಗ್ತದೆ. ರೈಟ್, ಮುಂದಕ್ಕೆ ಹೋಗೋಣ. ಸಮಸ್ಯೆಗಳನ್ನು ಬಿಡಿಸ್ಕೊಳ್ಳುವ, ಒಂದೊಂದಾಗಿ ಬರ್ಕೊಳ್ಳಿ ಮಕ್ಕಳೇ. ಫಸ್ಟ್ ಕ್ವಶನ್, ಬೆಲೆಗಳನ್ನು, ಇವುಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ನಾನು ಕೆಲವು ಲೆಕ್ಕಗಳನ್ನು ಬರಿತಾ ಹೋಗ್ತೇನೆ, ನೀವು ಲೆಕ್ಕಗಳನ್ನು ಮಾಡಬೇಕು. ಬರೀರಿ. 1ನೇ ಲೆಕ್ಕ, 50 ಘಾತ 3, 50 ಕ್ಯೂಬ್, 50 ಕ್ಯೂಬ್ ಇಸ್ ಈಕ್ವಲ್ ಟು ವಾಟ್? ಸಂಕ್ಷೇಪಿಸಿ ಇದನ್ನು ಇವ್ಯಾಲ್ಯೂಯೇಟ್ ಮಾಡೋದು ಹೇಗೆ? 50 ಕ್ಯೂಬ್ ಅಂದರೆ ಅರ್ಥ ಏನು? ಇದು ಸಂಕ್ಷಿಪ್ತ ರೂಪ. ಘಾತಾಂಕ ಅಂತ ಹೇಳಿದರೆ ಅದು ಸಂಕ್ಷಿಪ್ತ ರೂಪ, ಹೌದಾ? ಇದನ್ನು ಹೇಗೆ ಬರಿಬೋದು ನಾವು? ಆಧಾರ ಸಂಖ್ಯೆ ಎಷ್ಟು ಬಾರಿ ಇದೆ? 3 ಟೈಮ್ಸ್ ಇದೆ, ಹೌದಾ? 3 ಬಾರಿ. ಅಂದರೆ ಹೇಗೆ ಬರೆಯೋದು? 50 ಇಂಟು 50 ಇಂಟು 50, ಅದುವೇ 50 ಕ್ಯೂಬ್ನ ಬೆಲೆ. ಸೊ 50 ಇಂಟು 50 ಇಂಟು 50, ಸರಿಯಾ? ಇನ್ನು ಸಂಕ್ಷೇಪಿಸಿ ಎಷ್ಟಾಗ್ತದೆ ಆನ್ಸರ್ ನೋಡಿ. ಫಸ್ಟಿಗೆ ನಾನು 0 ಇಂಟು 0 ಇಂಟು 0, ಇಲ್ಲಿ 3 ಟೈಮ್ಸ್ 0 ಇರೋದನ್ನು ನಾನು ಫಸ್ಟಿಗೆ ಅದರ ಪ್ರಾಡಕ್ಟಿನ ಗುಣಲಬ್ಧದ ಬಿಡಿ ಸ್ಥಾನದಿಂದ 3 ಸೊನ್ನೆಗಳನ್ನು ಬರಿತೇನೆ. ಆಮೇಲೆ ಈ ಸಂಖ್ಯೆಗಳನ್ನು ಗುಣಿಸಿ 5 ಗುಣಿಸು 5 ಗುಣಿಸು 5. ಇದೆಲ್ಲ ನಿಮಗೆ ಶಾರ್ಟ್ಕಟ್ ವಿಧಾನಗಳು, ಫಾಸ್ಟಾಗಿ ಲೆಕ್ಕ ಮಾಡಲಿಕ್ಕೆ ಹೇಳಿಕೊಡ್ತಾ ಇದ್ದೇನೆ. ಎಷ್ಟಾಗ್ತದೆ ಹೇಳಿ ನೋಡ? 5 5ಲಿ 25, 25 5ಲಿ 125. ಫಾಸ್ಟಾಗಿ ಹೇಳಲಿಕ್ಕೆ ಗೊತ್ತಿರಬೇಕು. ಆದ್ದರಿಂದ ಇಲ್ಲಿ 125 ಬರೆದ್ರೆ ಇದು 50 ಕ್ಯೂಬ್ನ ಬೆಲೆ ಆಗಿರ್ತದೆ. ಅದರಿಂದ ಆನ್ಸರ್ ಎಷ್ಟು ಬಂತು? 1,25,000. ಸರಿಯಾ? ನೆಕ್ಸ್ಟ್ ಕ್ವಶನ್, ಇದು ಫಾಸ್ಟಾಗಿ ಮಾಡಬೇಕು ನೀವು, ಯಾಕಂದರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಲೆಕ್ಕಗಳನ್ನು ಉತ್ತರಿಸುವ ಸಾಮರ್ಥ್ಯ ನಿಮಗೆ ಬರಬೇಕು. ರೈಟ್, ನೆಕ್ಸ್ಟ್ ಮುಂದಿನ ಕ್ವಶನ್ ಬರ್ಕೊಳ್ಳಿ. 400 ಸ್ಕ್ವೇರ್, ಇದನ್ನು ಹೇಗೆ ಬರ್ಕೊಳ್ತೀರಾ? ಸಂಕ್ಷೇಪಿಸೋದು. ಕರೆಕ್ಟ್, ನೀವು ಮಾಡ್ತಾ ಹೋಗ್ಬೋದು, ನನಗಿಂತ ಫಾಸ್ಟಾಗಿ ನೀವು ಮಾಡ್ಬೋದು. ಎಸ್, ಎಷ್ಟಾಯಿತು? ಫಸ್ಟಿಗೆ ಎಷ್ಟು ಝೀರೋಸ್ ಬರೀತೀರಾ? 1 2 3 4, ಸರಿಯಲ್ಲ? 4 ಝೀರೋಸ್. ಇನ್ನು ಮಲ್ಟಿಪ್ಲೈ ಮಾಡಿ 4 ಇಂಟು 4, 4 ಗುಣಿಸು 4 ಎಷ್ಟಾಯಿತು? 4 4ಲಿ. ರೈಟ್, ಬರೀರಿ 16. ಸೊ ಆನ್ಸರ್ ಇಷ್ಟು ಬಂತು ನೋಡಿ. ಎಷ್ಟು? 1,60,60,000. ಇನ್ನೊಂದು ಲೆಕ್ಕ ಕೊಡ್ತೇನೆ ನಿಮಗೆ, ಮಾಡಿ. 100ರ ಘಾತ 4, 100 ಪವರ್ 4, 100 ರೈಸ್ ಟು ದ ಪವರ್ 4 ಎಷ್ಟಾಗ್ತದೆ ಹೇಳಿ? ಡೈರೆಕ್ಟಾಗಿ ಇವು ಮಾಡ್ಬೋದು ನೀವು, ಇಲ್ಲಾಂದರೆ ಬಿಡಿಸ್ಬೇಕು. 100 ಇಂಟು 100 ಇಂಟು 100, ಅದನ್ನು ಬರೆಯದೇ ನಾವು ಮಾಡ್ಬೋದು ಇದನ್ನು. ನಿಮಗೆ ಆದರೆ ನೀವು ನೇರವಾಗಿ ಆನ್ಸರ್ ಬರೀರಿ. ನಾನಿಲ್ಲಿ ಬರಿತೇನೆ. ಎಷ್ಟು ಟೈಮ್ಸ್ ಇದು? 4 ಟೈಮ್ಸ್, ಹೌದಾ? 100 ಇಂಟು 100 ಇಂಟು 100 ಅಗೇನ್ ಇಂಟು
100 ಇಸ್ ಈಕ್ವಲ್ ಟು ಎಷ್ಟಾಯಿತು? ಎಷ್ಟು ಝೀರೋಸ್ ಇದೆ ಇಲ್ಲಿ? 2. ಫಸ್ಟಿಗೆ ಸೊನ್ನೆಗಳನ್ನು ಲೆಕ್ಕ ಹಾಕಿ. 2 ಇಲ್ಲಿಗೆ 4 6 8 ಸೊನ್ನೆಗಳು ಬರೆಯುವುದು. ಉದ್ದಕ್ಕೆ 8 ಸೊನ್ನೆಗಳನ್ನು ಬರೀರಿ. ನಾನು ಇಲ್ಲಿಂದ ಪ್ರಾರಂಭಿಸ್ತೇನೆ. 1 2 3 4 5 6 7 8 ಸೊನ್ನೆಗಳು. ಆಮೇಲೆ ಪ್ರಾಡಕ್ಟ್ ಆಫ್ ವಾಟ್? ಗುಣಲಬ್ಧ. ಯಾವುದರ ಗುಣಲಬ್ಧ ಇವಾಗ ನೋಡ್ಬೇಕು ನಾವು? ಇಲ್ಲಿ ಬರೆದಿರುವ ಸಂಖ್ಯೆಗಳ ಗುಣಲಬ್ಧ ಎಷ್ಟಾಯಿತು? ಎಸ್, ಹೇಳಿ ಮತ್ತೆ ಎಷ್ಟು? 1 ಗುಣಿಸು 1 ಗುಣಿಸು 1 ಗುಣಿಸು 1 ಎಷ್ಟು? ಅಷ್ಟೇ. ಎಸ್, 1. ರೈಟ್, ಇದು ಆನ್ಸರ್. ಎಷ್ಟಾಯಿತು? 10 ಕೋಟಿ ಅಲ್ವಾ? ರೈಟ್. ಎರಡನೇ ಪ್ರಶ್ನೆ ಬರ್ಕೊಳ್ಳಿ. 3 ಘಾತ -5 3 ಟು ದ ಪವರ್ -5 ಡಿವೈಡೆಡ್ ಬೈ ಭಾಗಿಸು 3 ಘಾತ 6 ಇಂಟು 3 ಘಾತ 15 ಇದನ್ನು ಸಂಕ್ಷೇಪಿಸಿ. ಇಸ್ ಈಕ್ವಲ್ ಟು 3 ಟು ದ ಪವರ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ಅವರು. 3 ಘಾತ 5 ಭಾಗಿಸು 3 ಘಾತ 6 ಇಂಟು 3 ಘಾತ 15 ಸಮ 3 ಘಾತ ಎಕ್ಸ್. ಸರಿಯಾ? ಹೇಗೆ ಮಾಡ್ಬೋದು ಇದನ್ನು? ಸಂಕ್ಷೇಪಿಸಿ ನೋಡುವ. ಇಲ್ಲಿ ಈಗ ನೀವು ಘಾತಾಂಕಗಳ ನಿಯಮವನ್ನು ಸ್ಮರಿಸಬೇಕು. ಯಾವ ನಿಯಮವನ್ನು ಇಲ್ಲಿ ಅನ್ವಯ ಮಾಡ್ತೀರಾ? ಇಲ್ಲಿ ನೋಡಿ, ಆಧಾರ ಸಂಖ್ಯೆಗಳು ಒಂದೇ ಇದೆ. ಸರಿಯಾ? ಏನಿದು? ಎಸ್, 3. ಹೌದಾ? ಇದಕ್ಕೆ ಪವರ್ ಏನಾಗಿದೆ? ಘಾತ ಸೂಚಿಗಳು ಭಿನ್ನವಾಗಿದೆ. ಚಿಹ್ನೆ ಇಲ್ಲಿ ಭಾಗಿಸು ಇದೆ. ಹಾಗಾಗಿ ಯಾವ ನಿಯಮ ಹಾಕ್ತೀರಾ? a ಪವರ್ m ಡಿವೈಡೆಡ್ ಬೈ ಭಾಗಿಸು a ಪವರ್ m ಡಿವೈಡೆಡ್ ಬೈ a ಪವರ್ n ಇಸ್ ಈಕ್ವಲ್ ಟು a ಪವರ್ m ಮೈನಸ್ n. ನಾನು ಇಲ್ಲಿ ನಿಯಮವನ್ನು ಬರೀತೇನೆ. ಇದನ್ನು ನೀವು ಬರಿಬೇಕು ಅಂತ ಇಲ್ಲ, ಮೈಂಡಲ್ಲಿ ಇಟ್ಕೊಂಡ್ರೆ ಸಾಕಾಗ್ತದೆ. a ಪವರ್ m ಡಿವೈಡೆಡ್ ಬೈ a ಪವರ್ n. ಈ ನಿಯಮ ಏನು ಹೇಳಿ? a ಪವರ್ m ಮೈನಸ್ n. ಸರಿಯಲ್ಲ? ಇದನ್ನು ಅನ್ವಯ ಮಾಡಿ. ಏನಾಗ್ತದೆ ಆಗ? 3 ಘಾತ -5. ಸರಿಯಾ? ನಾನು m ಬರೆದೆ. ಎಮ್ಮಿನ ಬೆಲೆ ಎಷ್ಟು ಇಲ್ಲಿ? ಎಮ್ನ ಬೆಲೆ -5. ಕರೆಕ್ಟಲ್ಲ? ಎನ್ನಿನ ಬೆಲೆ ಎಷ್ಟು? 6. ಹಾಗಾಗಿ ನಾನು ಎಮ್ಮಿನ ಬೆಲೆ ಬರೆದೆ 3 ಘಾತ m ಮೈನಸ್ n. n ಅಂದರೆ 6 -6. ಸೊ -5 -6 ಬರೆದೆ ಇಂಟು 3 ಘಾತ 15 ಎಷ್ಟಾಯಿತು? ಸಂಕ್ಷೇಪಿಸ್ತೇನೆ. ಈಸ್ ಈಕ್ವಲ್ ಟು 3 ಟು ದ ಪವರ್ ಎಕ್ಸ್ ಅಂತ ಹೇಳಿದ್ದಾರೆ ಅವರು. 3 ಘಾತ ಎಕ್ಸ್ ಅಂದರೆ 3 ಘಾತ ಒಟ್ಟು ಮಾಡಿ ಎಷ್ಟಾಯಿತು? ಈ ಘಾತ ಸೂಚಿಗಳನ್ನು ಘಾತಾಂಕಗಳನ್ನು ನೋಡಿ, ಸೇಮ್ ಇದೆ ಘಾತಾಂಕ. ಘಾತ ಸೂಚಿಗಳನ್ನು ಕೂಡಿ ಎಷ್ಟಾಯಿತು? ಸಜಾತೀಯ ಚಿಹ್ನೆ ಇದೆ, ಹಾಗಾಗಿ ಅದೇ ಚಿಹ್ನೆ ಬರೆದು ಕೂಡಿಸಿ. 5ಕ್ಕೆ 6 ಕೂಡಿಸಿದರೆ 11, ಅದರಿಂದ -11. ನಾನೀಗ ಆವರಣ ವಿಸರ್ಜಿಸ್ತೇನೆ, ತೆಗೆದೆ. ಇಂಟು 3 ಟು ದ ಪವರ್ 15 ಎಷ್ಟಾಯಿತು? 3 ಘಾತ 15. ಈಗ ಯಾವ ನಿಯಮ ಹಾಕ್ತೀರಾ? ಎಸ್, ಕರೆಕ್ಟ್. a ಪವರ್ m ಇಂಟು a ಪವರ್ n ಹಾಕಬೇಕು. ಹೌದಾ? a ಪವರ್ m ಪ್ಲಸ್ n ಆಯಿತು. ಅಂದರೆ 3 ಘಾತ ಇದು ಯಾವುದಕ್ಕೆ ಸಮ? 3 ಟು ದ ಪವರ್ ಎಕ್ಸಿಗೆ ಸಮ. 3 ಘಾತ ಎಕ್ಸಿಗೆ ಸಮ. ಅಂದರೆ 3 ಘಾತ -11 ಪ್ಲಸ್ 15. ಸರಿಯಲ್ಲ? ಇಸ್ ಈಕ್ವಲ್ ಟು 3 ಘಾತ ಎಕ್ಸ್. ಈಗ ಮತ್ತೆ ಸಂಕ್ಷೇಪಿಸಿ. ಏನಾಯ್ತು ಇಲ್ಲಿ? ಆಧಾರ ಘಾತಾಂಕಗಳನ್ನು ಕೂಡಬೇಕು. ಇಲ್ಲಿ -11 ಪ್ಲಸ್ 15 ಇದೆ. ಏನು ಮಾಡಬೇಕೀಗ? ವಿಜಾತೀಯ ಚಿಹ್ನೆಗಳಿದ್ದಾಗ ಅನ್ಲೈಕ್ ಸೈನ್ಸ್ ಇದೆ ಅಲ್ವಾ? 2 ಅನ್ಲೈಕ್ ಸೈನ್. ಏನು ಮಾಡಬೇಕು? ಎಸ್, ದೊಡ್ಡ ಸಂಖ್ಯೆಯ ಚಿಹ್ನೆ ಹಾಕಬೇಕು. ಮೊದಲು ಹಾಕ್ತೇನೆ. ಪ್ಲಸ್ ಅಗತ್ಯ ಇಲ್ಲ, ಪ್ಲಸ್ ಹಾಕುವ ಅಗತ್ಯ ಇಲ್ಲ. ಮೈನಸ್ ಆದರೆ ಅವಶ್ಯ ಹಾಕಬೇಕು, ಆದರೂ ಹಾಕಿಬಿಡ್ತೇನೆ ನಾನು ಪ್ಲಸ್. ಈಗ ಒಂದು ವಿಜಾತೀಯ ಅಲ್ವಾ, ಹಾಗಾಗಿ ಕಳಿಬೇಕು, ಕೂಡಿಸ್ಲಿಕ್ಕಿಲ್ಲ, ಕಳಿಬೇಕು. ಸೇಮ್ ಚಿಹ್ನೆ ಇದ್ದರೆ ಕೂಡಿಸಬೇಕು, ಆಗ ಕೂಡಿಸಿದ್ದು. ನೋಡಿ ಇಲ್ಲಿ ನಾನು ಮತ್ತೊಮ್ಮೆ ತೋರಿಸ್ತೇನೆ. ಸೇಮ್ ಸೈನ್ ಇದ್ದರೆ ಏನು ಮಾಡ್ತೇವೆ? ಅದೇ ಸೈನ್ ಬರೆದು ಕೂಡಿಸೋದು. ಸರಿಯಾ? ಬೇರೆ ಬೇರೆ ಸೈನ್ ಇದ್ದರೆ ದೊಡ್ಡ ಸಂಖ್ಯೆಯ ಸೈನ್ ಚಿಹ್ನೆ ಬರೆದು ಕಳಿತೇವೆ. ಸರಿ, ಈ ಕಳೀರಿ. ಎಷ್ಟಾಯಿತು? 15ರಿಂದ 11 ಕಳೀರಿ. ಎಸ್, 4. ರೈಟ್? ಅಂದರೆ 3 ಘಾತ +4. ಅಲ್ಲಿ ಪ್ಲಸ್ ಬರೆಯುವ ಅಗತ್ಯ ಇಲ್ಲ, ನಾವು ತೆಗಿಬೋದು ಪ್ಲಸ್ಸನ್ನು.
ಅರ್ಥ ಆಯ್ತಾ? ಈ ಪ್ಲಸ್ ಬರೆಯೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ಬರೀ 3ರ ಘಾತ ಎಕ್ಸ್ 4 ಅಂತ ಬರೀತೇನೆ ಸಮ 3ರ ಘಾತ ಎಕ್ಸ್. ಇವಾಗ ಇಲ್ಲಿ ನೋಡಿ, ನಮಗೆ ಬೇಕಾದದ್ದೇನು, ಎಕ್ಸ್ನ ಬೆಲೆಯನ್ನು ಕಂಡುಹುಡ್ಕೋದು. ಸರಿಯಾ? ಎಕ್ಸ್ನ ಬೆಲೆ ಏನು ಅಂತ ಕಂಡುಹುಡ್ಕಬೇಕು. ಇಲ್ಲಿ ಎರಡೂ ಕೂಡ ಆಧಾರ ಸಂಖ್ಯೆಗಳೇನಾಗಿದೆ, ಅಬ್ಸರ್ವ್ ಮಾಡಿ ಇದನ್ನು, ಏನಾಗಿದೆ, ಸೇಮ್. ಹೌದಾ? ಇವುಗಳು ಈಕ್ವಲ್ ಇರುವಾಗ ಒಂದು ರೂಲ್ ಹೇಳ್ತದೆ, ಆಧಾರ ಸಂಖ್ಯೆಗಳು ಸೇಮ್ ಇರುವಾಗ ಘಾತ ಸೂಚಿಗಳು ಕೂಡ ಈಕ್ವಲ್ ಇರಬೇಕು ಅಂತೇಳಿ. ಸರಿಯಾ? ಹಾಗಾದರೆ ಎಕ್ಸ್ನ ವ್ಯಾಲ್ಯೂ ಎಷ್ಟು ನೋಡಿಲಿ, ಇಫ್ 3 = 3, ರೈಟ್? ಸೊ 4 = ಎಕ್ಸ್ ಆರ್ ಎಕ್ಸ್ = 4 ಅಂದರೆ ಎಕ್ಸಿನ ಬೆಲೆ ಎಷ್ಟಾಯಿತು? ಆದ್ದರಿಂದ ಎಕ್ಸ್ ಸಮ 4. ಅರ್ಥ ಆಯ್ತಾ ಇದು? ಸೊ ಎಕ್ಸ್ನ ವ್ಯಾಲ್ಯೂ 4. ಆದಷ್ಟು ಇದನ್ನು ಫಾಸ್ಟಾಗಿ ಮಾಡಲಿಕ್ಕೆ ಕಲೀರಿ. ಬರ್ಕೊಳ್ಳಿ. -17ರ ಘಾತ 7 ಭಾಗಿಸು -17ರ ಘಾತ 5 ಇಂಟು 17 ಸ್ಕ್ವೇರ್ ಭಾಗಿಸು 17 ಸ್ಕ್ವೇರ್. ಇವ್ಯಾಲ್ಯುವೇಟ್. ಇಲ್ಲಿ ಒಂದು ಬೋರ್ಡ್ ಮಾಸ್ ನಿಯಮದ ಪ್ರಕಾರ ಈ ಸಮಸ್ಯೆಯನ್ನು ಬಿಡಿಸ್ಬೇಕು ನಾವು. ಬೋರ್ಡ್ ಮಾಸ್ ಅಂದ್ರೇನು? ಗಣಿತದಲ್ಲಿ ಬೋರ್ಡ್ ಮಾಸ್ ಅಂದರೆ B stands for bracket, O for order, D for division, M for multiplication, A for addition and S for subtraction. ಅಂದರೆ ಬ್ರ್ಯಾಕೆಟ್, B ಅಂದರೆ ಬ್ರ್ಯಾಕೆಟ್, O ಅಂದರೆ ಆರ್ಡರ್ ಅಥವಾ ನ ಅಂತ ಹೇಳ್ತೇವಲ್ಲ ನಾವು, ಆಫ್ ಅಂತ ಹೇಳ್ತೇವೆ ಹಾಗೆ. D ಅಂದರೆ ಡಿವಿಷನ್, ಭಾಗಾಕಾರ, ಮೊದಲು ಭಾಗಾಕಾರ, ಆಮೇಲೆ ಮಲ್ಟಿಪ್ಲಿಕೇಶನ್ ಅಂದರೆ ಗುಣಾಕಾರ, ನಂತರ ಎಡಿಷನ್ ಅಂದರೆ ಸಂಕಲನ, ಆಮೇಲೆ ವ್ಯವಕಲನ. ಈ ನಿಯಮದ ಪ್ರಕಾರ ಸಮಸ್ಯೆಯನ್ನು ಬಿಡಿಸಬೇಕು. ಬ್ರ್ಯಾಕೆಟ್ ಆದಮೇಲೆ ಆರ್ಡರ್, ಆಮೇಲೆ ಡಿವಿಷನ್, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಎಡಿಷನ್ ಮತ್ತು ಲಾಸ್ಟಿಗೆ ಸಬ್ಟ್ರ್ಯಾಕ್ಷನನ್ನು ಮಾಡಬೇಕು. ಇಲ್ಲಿ ಒಂದು ಲೆಕ್ಕವನ್ನು ಬಿಡಿಸ್ತೇನೆ ನಾನು, ಗಮನಿಸಿ. ಇಲ್ಲಿ ಬ್ರ್ಯಾಕೆಟ್ ಇದೆ ಅಲ್ವಾ, ಮೊದಲು ಬ್ರ್ಯಾಕೆಟನ್ನು ಸಂಕ್ಷೇಪಿಸಿ. ಈ ಬ್ರ್ಯಾಕೆಟ್ ನೋಡಿ, ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ ಕಾಣ್ತದಲ್ಲ, ಅದನ್ನು ಮೊದಲು ಸಂಕ್ಷೇಪಿಸಬೇಕು. ಹಾಗಾಗಿ ಸಂಕ್ಷೇಪಿಸಿದಾಗ ಏನಾಯಿತು, -17ರ ಘಾತ 7 ಈ ಥರ ಬರದೆ, ಭಾಗಿಸು ಚಿಹ್ನೆ ಹೀಗೆ ಬರದೆ, ಭಾಗಿಸು -17ರ ಘಾತ 5 ಈ ಥರ ಬರದೆ, ಗುಣಿಸು 17 ಸ್ಕ್ವೇರ್ ಭಾಗಿಸು 17 ಸ್ಕ್ವೇರ್ ಈ ಥರ ಆಯಿತು. ಇನ್ನು ಸಂಕ್ಷೇಪಿಸಿ ಎಷ್ಟಾಯಿತು? ಛೇದ ನೋಡಿಲ್ಲಿ ಎರಡೂ ಚಿಹ್ನೆಗಳು ಮೈನಸ್ ಇವೆ. ಗುಣಾಕಾರ ಅಥವಾ ಭಾಗಾಕಾರ ಕ್ರಿಯೆಯಲ್ಲಿ ಸಜಾತೀಯ ಇದ್ದರೆ, ಲೈಕ್ ಸೈನ್ ಇದ್ದರೆ ಪ್ಲಸ್ ಆಗ್ತದೆ, ಅನ್ಲೈಕ್ ಇದ್ದರೆ, ವಿಜಾತೀಯ ಇದ್ದರೆ ಮೈನಸ್ ಆಗ್ತದೆ. ಹಾಗಾಗಿ ಇದು ಪ್ಲಸ್ ಆಯಿತು. 17ರ ಘಾತ ಎಷ್ಟಾಯಿತು? 17 ಘಾತ 7. ಇಲ್ಲಿ ಲಾಸ್ ಆಫ್ ಇಂಡಿಸಸ್ ಅಪ್ಲೈ ಮಾಡಿ, ಅನ್ವಯ ಮಾಡಿ. ಘಾತಾಂಕಗಳ ನಿಯಮ a⁴m ಭಾಗಿಸು a⁴n ಅಂದರೆ 17ರ ಘಾತ 7 - 5 ಆಯಿತು, ಇಂಟು 17 ಸ್ಕ್ವೇರ್ ಭಾಗಿಸು 17 ಸ್ಕ್ವೇರ್. ಇವಾಗ ಮತ್ತೆ ಬೋರ್ಡ್ ಮಾಸ್ ನಿಯಮದ ಪ್ರಕಾರ ಇಲ್ಲಿ ಯಾವುದಿದೆ ನೋಡಿ, ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್. ಹೌದಾ? ಯಾವುದು ಮೊದಲು? ಡಿವಿಷನ್. ಸರಿ, ಹಾಗಾದರೆ ಇದನ್ನು ಮೊದಲು ಸಂಕ್ಷೇಪಿಸಿ, ಈ ಎರಡನ್ನು. ಅಂದರೆ 17ರ ಘಾತ 7ರಿಂದ 5 ಕಳೀರಿ, ಎಷ್ಟದು? 2, ಇಂಟು ಇದನ್ನು ಸಂಕ್ಷೇಪಿಸಿ ಮೊದಲು, ಎಷ್ಟಾಯಿತು? 17ರ ಘಾತ 2 a⁴m ಭಾಗಿಸು a⁴n ಅಂದರೆ a⁴m - n ಆಯಿತು. ಸರಿಯಾದು? ಇಸ್ ಈಕ್ವಲ್ ಟು 17 ಸ್ಕ್ವೇರ್ ಇಂಟು 17ರ ಘಾತ 0. ಹೌದಾ? 2ರಿಂದ 2 ಕಳೆದ್ರೆ 0 ಅಂದರೆ 17 ಸ್ಕ್ವೇರ್ ಎಷ್ಟು? 17ರ ಘಾತ 0 ಅಂದರೆ 0 ಅಲ್ಲ 1 ಇಸ್ ಈಕ್ವಲ್ ಟು 1 ಅಂದರೆ ಆನ್ಸರ್ ಎಷ್ಟಾಯಿತು? 17 ಸ್ಕ್ವೇರ್ ಗುಣಿಸು 1 ಅಂದರೆ 17 ಸ್ಕ್ವೇರ್. ಅದರಿಂದ ಆನ್ಸರ್ 17 ಸ್ಕ್ವೇರ್. ಸರಿಯಾ? ನೆಕ್ಸ್ಟ್ ಮುಂದಕ್ಕೆ ಹೋಗುವ. ಮುಂದಿನ ಲೆಕ್ಕ 3ರ ಘಾತ 4 ಗುಣಿಸು 9 ಸ್ಕ್ವೇರ್ ಭಾಗಿಸು 27 ಕ್ಯೂಬ್ ಸಮ 3ರ ಘಾತ x ಆದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿ. ಇಫ್ 3⁴ ಇಂಟು 9 ಸ್ಕ್ವೇರ್ ಡಿವೈಡೆಡ್ ಬೈ 27 ಕ್ಯೂಬ್ ಈಸ್ ಈಕ್ವಲ್ ಟು 3⁴x, ಫೈಂಡ್ ದ ವ್ಯಾಲ್ಯೂ ಆಫ್ x.
ಆಯಿತಾ. ಈಗ ಇಲ್ಲಿರುವ ಘಾತಾಂಕಗಳನ್ನು ನೋಡ್ತಾ ಹೋಗಿ ನೀವು. ಯಾವುದೆಲ್ಲ ಇದೆ? 3, 9, 27, 3 ಸರಿಯಾ? ಯಾವುದೂ ಕೂಡ ಈಕ್ವಲ್ ಆಗಿ ಇಲ್ಲ. ನಾವು ಅದಕ್ಕೆ ಮೊದಲು ಅದನ್ನು ಈಕ್ವಲ್ ಮಾಡಬೇಕು. ಅಂದರೆ 9 ಮತ್ತು 27 3ರ ಘಾತ ರೂಪದಲ್ಲಿ ಇಡುವ, ಘಾತಾಂಕ ರೂಪದಲ್ಲಿ. ಅಂದರೆ 9 ಅವಿಭಾಜ್ಯ ಸಂಖ್ಯೆಯಿಂದ ಫ್ಯಾಕ್ಟ್ರೈಸ್ ಮಾಡಿ ಅಪವರ್ತಿಸಿ, 27 ಕೂಡ ಅಪವರ್ತಿಸಿ. 3 2ರಲ್ಲಿ ಭಾಗ ಆಗೋದಿಲ್ಲ ಅವಿಭಾಜ್ಯ ಸಂಖ್ಯೆ. ನೆಕ್ಸ್ಟ್ ಯಾವುದು? 3 3 3ಲಿ 9 ಹೌದಾ? 9 2ರಲ್ಲಿ ಭಾಗ ಆಗೋದಿಲ್ಲ, ಅದಕ್ಕೆ ನಾನು 3ರಲ್ಲಿ ಭಾಗಿಸಿದೆ. 3 3ಲಿ 9 ಅಂದರೆ 9 ಅಂದರೆ ಏನು? 3 ಗುಣಿಸು 3 ಅಂದರೆ 3 ಸ್ಕ್ವೇರ್ ಆಯಿತು. ಹಾಗೆಯೇ 27 ಕೂಡ ಅಪವರ್ತಿಸಿ, ಕನಿಷ್ಠ ಅವಿಭಾಜ್ಯ ಸಂಖ್ಯೆ 2ರಲ್ಲಿ ಹೋಗ್ತದಾ? ಇಲ್ಲ, 3ರಲ್ಲಿ ಸರಿ. 3 9ಲಿ 27 ವಾಪಸ್ 3 3ಲಿ 9 ಅಂದರೆ 27 ಹೇಗೆ ಬರಿಬೋದು? 3 ಗುಣಿಸು 3 ಗುಣಿಸು 3 ಅಂದರೆ 3ರ ಘಾತ 3 ಅಂತ ಬರಿಬೋದು. ಇಲ್ಲಿ ಈಗ ನೀವು ಎಲ್ಲಿ 9 ಇದೆಯೋ ಅಲ್ಲಿ 3 ಸ್ಕ್ವೇರ್ ಬರೀರಿ, ಎಲ್ಲಿ 27 ಇದೆಯೋ ಅಲ್ಲಿ 3 ಕ್ಯೂಬ್ ಅಂತ ಬರೀರಿ, ಮತ್ತು ಉಳಿದದ್ದು ಇದ್ದ ಹಾಗೆ ಬರಿತಾ ಹೋಗುವ. ಆಗ 3ರ ಘಾತ 4 ಬರೀರಿ. 9 ಹೇಗೆ ಬರಿಬೇಕು? 3 ಸ್ಕ್ವೇರ್ ಅಂತ ಬರೀರಿ. ಅದಕ್ಕೆ ಪವರ್ ಎಷ್ಟಿದೆ? 2 ಇದೆ, ಅದರಿಂದ ಹೋಲ್ ಸ್ಕ್ವೇರ್ ಆಯಿತು. 3 ಸ್ಕ್ವೇರ್ ಪೂರ್ಣ ಸ್ಕ್ವೇರ್ ಆಯಿತು. ಭಾಗಿಸು 27 ಹೇಗೆ ಬರೆಯುವ? 3 ಕ್ಯೂಬ್, ಅದಕ್ಕೆ ಪವರ್ ಎಷ್ಟಿದೆ? 3 ಇಸ್ ಈಕ್ವಲ್ ಟು ಸಮ 3ರ ಘಾತ ಎಕ್ಸ್. ಸಂಕ್ಷೇಪಿಸಿ 3ರ ಘಾತ 4 ಗುಣಿಸು ಎ ಪವರ್ ಎಮ್. ಇಲ್ಲಿ ನಿಯಮ ಬಳಸಿ, ಘಾತಾಂಕಗಳ ನಿಯಮ. ಎ ಪವರ್ ಎಮ್ ಹೋಲ್ ಪವರ್ ಎನ್ ಅಂದರೆ ಎ ಪವರ್ ಎಮ್ ಇಂಟು ಎನ್ ಅಂದರೆ 3ರ ಘಾತ 2 ಗುಣಿಸು 2. 3ರ ಘಾತ 2 ಗುಣಿಸು 2 ಭಾಗಿಸು 3ರ ಘಾತ ಇದೆಷ್ಟಾಯಿತು? ವಾಪಸ್ ಅದೇ ನಿಯಮ. ಎ ಪವರ್ ಎಮ್ ಇಂಟು ಎನ್ ಅಂದರೆ ಎ ಪವರ್ ಎಮ್ ಎನ್, ಎಮ್ ಇಂಟು ಎನ್ ಅದಲ್ಲ, ಇಸ್ ಈಕ್ವಲ್ ಟು 3ರ ಘಾತ 4 ಗುಣಿಸು, ಸಂಕ್ಷೇಪಿಸಿ 2 2ರಲ್ಲಿ 4 ಭಾಗಿಸು 3 3ಲಿ 9 ಆಯಿತು. ಇಸ್ ಈಕ್ವಲ್ ಟು 3ರ ಘಾತ ಎಕ್ಸ್ ಅಂದರೆ ಇಲ್ಲಿ ಮತ್ತೆ ನಿಯಮ, ಘಾತಾಂಕಗಳ ನಿಯಮ. ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಅಂದರೆ ಎ ಪವರ್ ಎಮ್ ಪ್ಲಸ್ ಎನ್ ಹೌದಾ? ಭಾಗಿಸು 3ರ ಘಾತ 9 ಅಂದರೆ 3ರ ಘಾತ ಎಕ್ಸ್ ಆಯಿತು. ಅಂದರೆ 3ರ ಘಾತ 8 ಭಾಗಿಸು, ನಾನು ಭಾಗಿಸು ಹೀಗೆ ಬರೆದೆ, 3ರ ಘಾತ 9 ಸಮ 3ರ ಘಾತ ಎಕ್ಸ್. ಸಂಕ್ಷೇಪಿಸಿ ಎಷ್ಟಾಯಿತು? 3ರ ಘಾತ 8 ಎ ಪವರ್ ಎಮ್ ಭಾಗಿಸು ಎ ಪವರ್ ಎನ್ ಅಂದರೆ ಎ ಪವರ್ ಎಮ್ ಮೈನಸ್ ಎನ್ ಹೌದಾ? ಇಸ್ ಈಕ್ವಲ್ ಟು 3ರ ಘಾತ ಎಕ್ಸ್ ಅಂದರೆ 3ರ ಘಾತ ಕಳೀರಿ. 8 ಮೈನಸ್ 9 ಅಂದರೆ ದೊಡ್ಡ ಸಂಖ್ಯೆ ಚಿಹ್ನೆ ಫಸ್ಟ್ ಬರೀರಿ, ಮೈನಸ್ 9ರಿಂದ 8 ಕಳೆದ್ರೆ 1 ಸಮ 3ರ ಘಾತ ಎಕ್ಸ್. ಈಗ ಎಕ್ಸ್ನ ವ್ಯಾಲ್ಯೂ ಎಷ್ಟು ನೋಡಿ ಇಲ್ಲಿ, ಸರಿಯಾ? ಎಷ್ಟು? ಎಕ್ಸ್ ಇಸ್ ಈಕ್ವಲ್ ಟು -1. ಆದ್ದರಿಂದ ಘಾತ ಸೂಚಿಗಳು ಈಕ್ವಲ್ ಇರಲೇಬೇಕು, ಘಾತಾಂಕಗಳು ಈಕ್ವಲ್ ಇದೆ. ಎಕ್ಸ್ ಇಸ್ ಈಕ್ವಲ್ ಟು -1, ಎಕ್ಸ್ನ ಬೆಲೆ -1 ಆಯಿತು. ನೆಕ್ಸ್ಟ್ ಲೆಕ್ಕ 102ರ ಘಾತ 6 ಭಾಗಿಸು 17ರ ಘಾತ 5. ಇದನ್ನು ಹೇಗೆ ಸಂಕ್ಷೇಪಿಸುವ? ಇಲ್ಲಿರುವ 102 ಕೂಡ ನೀವು ಅವಿಭಾಜ್ಯ ಸಂಖ್ಯೆಯಿಂದ ಅಪವರ್ತಿಸಿ, ಆಗ 102 ಹೇಗೆ ಬರೀಬೋದಂದರೆ 2ರಲ್ಲಿ ಭಾಗ ಆಗ್ತದೆ, 2 ಇಲ್ಲಿ 10, 2 1ಲಿ ಈಗ 3ರಲ್ಲಿ ಭಾಗ ಆಗ್ತದೆ, 3 2ರಲ್ಲಿ 6, 1 ಉಳಿಯಿತು, 3 1ಲಿ 3, 3 1ಲಿ 3, 2 ಉಳಿಯಿತು, 3 7ಲಿ 21 ಆಯಿತು. ಸರಿಯಲ್ಲ? ಎಸ್. ಅಂದರೆ 102 ಹೀಗೆ ಬರಿಬೋದು, 2 ಗುಣಿಸು 3, 2 3ಲಿ 6 ಅಂತ ಬೇಕಾದರೆ ಬರೆಯುವ, 2 ಗುಣಿಸು 3 ಗುಣಿಸು 17 ಹೀಗೆ ಬರಿಬೋದು. ಅಂದರೆ ನಾನು 102ರ ಬದಲಿಗೆ 2 × 3 × 17 ಅಂತ ಬರ್ಕೊಳ್ತೇನೆ. ಆಗ 2 ಗುಣಿಸು 3 ಗುಣಿಸು 17ರ ಘಾತ ಎಷ್ಟು? ಪವರ್ ಎಷ್ಟಿದೆ? 6. 17ರ ಘಾತ 6 ಭಾಗಿಸು ಎಷ್ಟು? 17ರ ಘಾತ 5 ಪವರ್ 5, 17 ಪವರ್ 5. ಈಗ ಸಂಕ್ಷೇಪಿಸಿ ಎಷ್ಟಾಯಿತು?
ಇಲ್ಲಿ ಇದನ್ನು ನಾನು ಒಟ್ಟು ಮಾಡ್ತೇನೆ. 2 ಮೂರಲಿ ಎಷ್ಟು 6 ಗುಣಿಸು 17 ಹೋಲ್ ಪವರ್ 6 ಭಾಗಿಸು 17⁵ ಅಂದರೆ ಎ ಪವರ್ ಏನಾಯಿತು. ಈ ಬ್ರ್ಯಾಕೆಟಿಗೆ ನೀವು ಘಾತಾಂಕಗಳ ನಿಯಮವನ್ನು ಅನ್ವಯ ಮಾಡಿ ಎ ಪವರ್ ಎಮ್ ಇಂಟು ಬಿ ಪವರ್ ಎಮ್ ಆಯಿತು. ಅಂದರೆ 6⁵6 ಗುಣಿಸು 17⁵6 ಭಾಗಿಸು ಏನಿದೆ ಇಲ್ಲಿ 17⁵5. ಈಗ 17⁵ ನೋಡಿ ಆಧಾರ ಸಂಖ್ಯೆ ಘಾತಾಂಕ ಒಂದೇ ಇದೆಯಲ್ಲ. ಈಗ ಇದನ್ನು ಕ್ಯಾನ್ಸಲ್ ಮಾಡ್ಬೋದಾ. ಎ ಪವರ್ ಎಮ್ ಭಾಗಿಸು ಎ ಪವರ್ ಎನ್ ಅಂದರೆ 17⁵5ಕ್ಕೆ 17⁵5 ಹೋಯಿತು. ಎಷ್ಟು ಉಳೀತು 6ರಲ್ಲಿ 5 ಹೋಯಿತು. ಎಷ್ಟು ಉಳೀತು 1 ಉಳೀತು ಇಲ್ಲಿ. ಸರಿಯಾ. ನಾನು ಈ ಥರ ಕ್ಯಾನ್ಸಲ್ ಮಾಡ್ತೇನೆ ಡೈರೆಕ್ಟಾಗಿ. 17⁵5 ಮತ್ತು ಇಲ್ಲಿ 17 ಹೊಡಿದು ಬೇಡ, 6 ಮಾತ್ರ ಹೊಡೀರಿ. ಎಷ್ಟು ಉಳೀತು 5 ಹೋಯಿತು 1 ಉಳೀತು. 6ರಲ್ಲಿ 5 ಹೋಯಿತು 1 ಉಳೀತು. ಸರಿಯಲ್ಲ. ಅಂದರೆ 6⁵6 ಗುಣಿಸು 17⁵1 ಅದನ್ನು 17⁵1 ಇದ್ದರೂ ಒಂದೇ ಬಿಟ್ಟರು ಒಂದೇ. ಸರಿ. 6⁵6 ಗುಣಿಸು 17 ಆನ್ಸರ್. ಅರ್ಥ ಆಯ್ತಾ ಇದು ನಿಮಗೆ. ನೆಕ್ಸ್ಟ್ ಮುಂದಕ್ಕೆ ಹೋಗುವ. ನೆಕ್ಸ್ಟ್ ಲೆಕ್ಕ ಬರ್ಕೊಳ್ಳಿ. 6ನೇ ಲೆಕ್ಕ. 98 ಕ್ಯೂಬ್ ಗುಣಿಸು 11�6 ಭಾಗಿಸು 77�6 ಪೂರ್ಣ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆಯೇ. ಒಂದು ಸ್ವಾಭಾವಿಕ ಸಂಖ್ಯೆಯೇ. ಇದು ಪ್ರಶ್ನೆ. ನೇರವಾಗಿ ಉತ್ತರಿಸುವವರು ಉತ್ತರಿಸ್ಬೋದು. ಇದು ಸ್ವಾಭಾವಿಕ ಸಂಖ್ಯೆಯೇ ಆಗ್ತದೆ. ಇಂಗ್ಲೀಷ್ನಲ್ಲಿ ಬರ್ಕೊಳ್ಳೋರು ಹೀಗೆ ಬರ್ಕೊಳ್ಳಿ. ಈಸ್ 98 ಕ್ಯೂಬ್ ಇಂಟು 11 ಪವರ್ 6 ಡಿವೈಡೆಡ್ ಬೈ 77 ಪವರ್ 6 ಅ ನ್ಯಾಚುರಲ್ ನಂಬರ್. ಹೌದಾ. ಇದು ನ್ಯಾಚುರಲ್ ನಂಬರ್ ಆಗ್ತದ. ಇಲ್ಲಿ ಅಂಶವನ್ನು ನೋಡಿದಾಗ 98 ಗುಣಿಸು 11 ಇದೆ. ನ್ಯೂಮರೇಟರಲ್ಲಿ 98 ಇಂಟು 11 2 ಸಂಖ್ಯೆಗಳ ಗುಣಲಬ್ಧ ಇದೆ. ಡಿನಾಮಿನೇಟರ್ ಅಥವಾ ಛೇದದಲ್ಲಿ ಅದಕ್ಕಿಂತ ಸಣ್ಣ ನಂಬರ್ ಇದೆ. ಸಂಕ್ಷೇಪಿಸುವಾಗ ಏನಾಗ್ತದೆ, ಇದು ದೊಡ್ಡ ಸಂಖ್ಯೆ ಬರ್ತದೆ. ಒಂದು ಮತ್ತೊಂದು ಘಾತಸೂಚಿಗಳು ಎಲ್ಲಿ ಕೂಡ ನಿಮಗೆ ಮೈನಸ್ ಕಾಣುವುದಿಲ್ಲ. ಹಾಗಾಗಿ ಇದು ಒಂದು ಸ್ವಾಭಾವಿಕ ಸಂಖ್ಯೆ ಅಂತ ಅಂದಾಜಿಸ್ಬೋದು, ನೀವು ಊಹಿಸ್ಬೋದು. ಆದರೂ ಸಂಕ್ಷೇಪಿಸುವ ವಿಧಾನವನ್ನು ಹೇಳ್ತೇನೆ, ಬರೀರಿ. ಇಲ್ಲಿ ಕೂಡ ಅಷ್ಟೇ 98 ಮತ್ತು 77 ಅವಿಭಾಜ್ಯ ಸಂಖ್ಯೆಯಿಂದ ಅಪವರ್ತಿಸ್ತಾ ಹೋಗಿ 11 ಅವಿಭಾಜ್ಯ ಸಂಖ್ಯೆಯಾಗಿದೆ. ಹಾಗಾಗಿ 98 ಮತ್ತು 77 ಫ್ಯಾಕ್ಟ್ರೈಸ್ ಮಾಡಿ ಲೀಸ್ಟ್ ಪ್ರೈಮ್ ನಂಬರಿಂದ 2ನಲ್ಲಿ ಡಿವೈಡ್ ಆಗ್ತದೆ. ಇದು 2 4 8 1 ಉಳಿತು 2 9 ಈಗ 7 7 ಸರಿಯಾ. 98 ಹೇಗೆ ಬರೆಯೋದು. ಇಟ್ ಈಸ್ ದ ಪ್ರಾಡಕ್ಟ್ ಆಫ್ 2 ಇಂಟು 7 ಇಂಟು 7. ಇಲ್ಲಿ 77 ಅಪವರ್ತಿಸಿ 2ರಲ್ಲಿ ಹೋಗ್ತದ ಇಲ್ಲ, 3ರಲ್ಲಿ ಮತ್ತೆ ಇಲ್ಲ, 5ರಲ್ಲೂ ಹೋಗೋದಿಲ್ಲ, ಮತ್ತು 7ರಲ್ಲಿ 7 1 7 1 ಅಂದರೆ 77. 77 ಹೇಗೆ ಬರಿಬೋದು. 7 ಪ್ರಾಡಕ್ಟ್ ಆಫ್ 11 ಮತ್ತು 7ರ ಗುಣಲಬ್ಧವಾಗಿ ಬರೀಬೋದು. ಅದರಿಂದ ಇಲ್ಲಿ 98ರ ಜಾಗದಲ್ಲಿ ಏನು ಬರೆಯೋದು 2 ಇಂಟು 7 ಇಂಟು 7 ಬರೀರಿ. 77ರ ಜಾಗದಲ್ಲಿ 7 ಇಂಟು 11 ಬರೀರಿ. ಆಗ ನಿಮಗೆ ಆನ್ಸರ್ ಸಿಗ್ತದೆ. 98 ಬರೀತೇನೆ ನಾನು. ಅಂದರೆ 2 ಗುಣಿಸು 7 ಗುಣಿಸು 7 ಬರೆದೆ. ಅದಕ್ಕೆ ಪವರ್ ಎಷ್ಟಿದೆ 3 ಹೋಲ್ ಪವರ್ 3 ಇಂಟು 11 ಘಾತ 6 ಹಾಗೆ ಇರಲಿ ಭಾಗಿಸು 77 ಹೇಗೆ ಬರೆಯೋದು. 2 ಗುಣಿಸು 7 ಗುಣಿಸು 11 ಇದು 7 ಗುಣಿಸು 11 ಅದರ ಪವರ್ 6. ಸಿಂಪ್ಲಿಫೈ ಮಾಡುವ. 2 ಗುಣಿಸು ಇಲ್ಲಿ 2ರ ಘಾತ ಎ ಪವರ್ ನೋಡಿಲಿ ಎ ಇಂಟು ಬಿ ಪವರ್ ಎಮ್ ಇದ್ರೇನು ಬರಿತೀರಾ. 2ರ ಘಾತ 3 ಗುಣಿಸು 7ರ ಘಾತ 3 ಗುಣಿಸು 7ರ ಘಾತ 3 ಆಗ್ತದೆ. ಹಾಗೆಯೇ ಇಲ್ಲಿ 7ರ ಘಾತ 6 ಗುಣಿಸು 11ರ ಘಾತ 6 ಅಂತ ಬರಿಬೇಕು. ಅಂದರೆ ಬರೆಯುವ
2 ಗುಣಿಸು 7 ಗುಣಿಸು 7 ಗುಣಿಸು 11 ಭಾಗಿಸು ಚಿಹ್ನೆ ಹೀಗೆ ಬರೆದೆ 7 ಗುಣಿಸು 11 ಅಂತ ಬರ್ಕೊಳ್ವಾ. ಈಗ ಯಾವುದಾದ್ರು ಕ್ಯಾನ್ಸಲ್ ಆಗ್ತದಾ? 11 ಕ್ಯಾನ್ಸಲ್ ಆಯಿತು. ಇನ್ನು ಉಳಿದಿರುವುದನ್ನು ಬರೆಯುವ. ಛೇದದಲ್ಲಿ 7 ಇದೆ, ಇಲ್ಲಿ 2 ಕ್ಯೂಬ್ ಗುಣಿಸು, ಇಲ್ಲಿ ಮತ್ತೆ ಘಾತಾಂಕದ ನಿಯಮ ಅನ್ವಯ ಮಾಡಿ. ಯಾವುದು? a ಪವರ್ m ಇಂಟು a ಪವರ್ n ಅಂದರೆ a ಪವರ್ m ಪ್ಲಸ್ n ಅಂದರೆ 7 ಪ್ಲಸ್ 3 ಎಷ್ಟಾಯಿತು? 7 ಆಯಿತು. ಹೌದಾ? 7 ಮತ್ತೆ ಕ್ಯಾನ್ಸಲ್ ಆಯಿತು. ಉಳಿದಿರೋದು 2 ಅಂಶದಲ್ಲಿ. ಸರಿಯಾ? ಇದು ಆನ್ಸರ್. 2 ಕ್ಯೂಬ್ ಅಂದರೆ ಎಷ್ಟು? 2 ಗುಣಿಸು 2 ಗುಣಿಸು 2 2 4 4 8. ಅದರಿಂದ ಆನ್ಸರ್ 8. 8 ಒಂದು ಸ್ವಾಭಾವಿಕ ಸಂಖ್ಯೆಯೇ? ಹೌದು, 8 ಒಂದು ಸ್ವಾಭಾವಿಕ ಸಂಖ್ಯೆ. A natural number. 8 is a natural number. ತಿಳಿದಲ್ಲ? 8 is a natural number. ನೀವು ಬರ್ಕೊಳ್ಳಿ ಇಂಗ್ಲೀಷಲ್ಲಿ. ಎಸ್.